ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಫ್ರೈಡ್ ರೈಸ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ನಾನು ರೈಸ್ನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗುವಂಥ ಮಸಾಲೆ ಐಟಮ್ಗಳು: ಜಿಂಜರ್ ಆ್ಯಂಡ್ ಗಾರ್ಲಿಕ್ ಪೇಸ್ಟ್, ಪೆಪ್ಪರ್ ಪೌಡರ್, ಗರಂ ಮಸಾಲ, ಸ್ವಲ್ಪ ಖಾರದ ಪುಡಿ ಹಾಗೂ 2 ಮೆಣಸಿನ್ಕಾಯಿ, ಉದ್ದವಾಗಿ ಹೆಚ್ಕೊಂಡಿರುವಂಥ 1 ಈರುಳ್ಳಿ ಹಾಗೂ ಬೀನ್ಸ್ ಹಾಗೂ ಕ್ಯಾರೆಟ್ ಹಾಗೂ ಕ್ಯಾಪ್ಸಿಕಮ್ ಹಾಗೂ ಎಲೆಕೋಸನ್ನ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಉದ್ದದಾಗಿ ಹೆಚ್ಚಿದ್ದೀನಿ, ನೀವು ಬೇಕು ಅಂದ್ರೆ ಚಿಕ್ಕದಾಗಿ ಕೂಡ ಹೆಚ್ಕೊಳ್ಬಹುದು. ಈಗ ಒಂದು ಬಾಣಲಿಯನ್ನ ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಕಾಯೋದಕ್ಕೆ ಬಿಡಬೇಕು. ಸ್ವಲ್ಪ ಕಾದಾದ್ಮೇಲೆ ನೋಡಿ ಹೇಗೆ ಕಾಯ್ತಾ ಇದೆ. ಹೀಗೆ ಕಾದ್ಮೇಲೆ ಅದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿಯನ್ನ ಹಾಕ್ಕೊಳ್ಬೇಕು. ಈರುಳ್ಳಿಯನ್ನ ಫುಲ್ಲು ಫ್ರೈ ಮಾಡಬಾರ್ದು, ಸ್ವಲ್ಪ ಮಟ್ಟಿಗೆ ಅದನ್ನ ಫ್ರೈ ಮಾಡ್ತಾ ಹೋಗ್ಬೇಕು. ನೋಡಿ ಹೀಗೆ ಫ್ರೈ ಮಾಡ್ಕೊಳ್ಬೇಕು, ತುಂಬಾ ಮೆತ್ತಗೆ ಬೇಯಿಸ್ಕೊಳ್ಬೇಡಿ, ಚೆನ್ನಾಗಿ ಸಿಗಲ್ಲ ಅದು. ಬಾಯಿಗೆ ಸಿಗ್ಬೇಕು ತಿಂತಾ ಇರುವಾಗ. ಅದಕ್ಕೆ ಮೆಣಸಿನ್ಕಾಯಿ ಕೂಡ ಹಾಕೊಂಡೆ. ಈಗ ಜಿಂಜರ್ ಆ್ಯಂಡ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಸ್ಮೆಲ್ ಹೋಗೋವರೆಗೂ ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಬೀನ್ಸ್ ಹಾಕಬೇಕು. ನೋಡಿ, ಬೀನ್ಸ್ ಮತ್ತು ಕ್ಯಾರೆಟ್ನ ನಾನಿಲ್ಲಿ ಫಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಕಂಪೇರ್ ಟು ಎಲೆಕೋಸು ಮತ್ತು ಕ್ಯಾಪ್ಸಿಕಮ್ಗೆ ಕಂಪೇರ್ ಮಾಡಿದ್ರೆ ಇದೆರಡು ಸ್ವಲ್ಪ ಗಟ್ಟಿ ಇರುತ್ತೆ. ಸೊ ಇದನ್ನು 2 ಮಿನಿಟ್ಸ್ ಫಸ್ಟೇ ಬೇಯಿಸ್ಕೊಳ್ಬೇಕು. ಇದನ್ನು ಚೆನ್ನಾಗಿ 2 ಮಿನಿಟ್ಸ್ ಫ್ರೈ ಆದಮೇಲೆ ಇದಕ್ಕೆ ನಾನು ಎಲೆಕೋಸು ಮತ್ತೆ ಕ್ಯಾಪ್ಸಿಕಮ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಬೀನ್ಸು ಮತ್ತೆ ಕ್ಯಾರೆಟ್ ಬೇಯೋದ್ರಿಂದ ಎರಡು ಕೂಡ ಸಮನಾಗಿ ಬೇಯುತ್ತೆ. ನೀವು ಫಸ್ಟೇ ಕ್ಯಾಪ್ಸಿಕಮ್ ಅಂಡ್ ಎಲೆಕೋಸು ಹಾಕೊಂಡ್ಬಿಟ್ರೆ ಏನಾಗತ್ತೆ ಅಂತಂದ್ರೆ ಮೆತ್ಕಾಗ್ಬಿಡತ್ತೆ ಇದೆರಡು ಕೂಡ. ಸೊ ಇದನ್ನು ಕೂಡ 2 ಮಿನಿಟ್ಸ್, ಎಲ್ಲದನ್ನು ಸಹ 2 ಮಿನಿಟ್ಸ್ ಅಷ್ಟೇ ಫ್ರೈ ಮಾಡಬೇಕು. ನೋಡಿ, ಈ ತರ ಚೆನ್ನಾಗಿ ಎಲ್ಲದನ್ನು ನೀಟಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಾಗತ್ತೆ. ಈಗ ಸ್ವಲ್ಪ ನಾನು ಖಾರದ ಪುಡಿಯನ್ನ ಮಿಕ್ಸ್ ಹಾಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ಕಡೆ ಬೀಳುವಾಗ ಖಾರದ ಪುಡಿ ಹಾಕೊಳ್ಳಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಇದನ್ನ 1 ನಿಮಿಷ ಫ್ರೈ ಮಾಡಾದ್ಮೇಲೆ ನಾನು ಇದಕ್ಕೆ ನಾನು ಆರಿಸಿಟ್ಕೊಂಡಿರುವಂತಹ ಅನ್ನವನ್ನ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಅನ್ನ ಫುಲ್ ನಾನು ಒಂದು ಬೌಲಲ್ಲಿ ಆರೋದಕ್ಕೆ ಹಾಕೊಂಡಿದ್ದೆ. ಬಿಸಿ ಬಿಸಿ ಹಾಕಿದ್ರೆ ಎಲ್ಲ ಮೆತ್ಕಾಗ್ಬಿಡತ್ತೆ ಅಂತ ಅಂದ್ಬಿಟ್ಟು. ನೋಡಿ, ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಪೆಪ್ಪರ್ ಪೌಡರನ್ನು ಹಾಕ್ಕೊಳ್ತೀನಿ. ತುಂಬ ಹಾಕ್ಕೊಳ್ಬೇಡಿ, ಖಾರ ಆಗಿಬಿಡತ್ತೆ. ಆಮೇಲೆ ಇದಕ್ಕೆ ನಾನು ಗರಂ ಮಸಾಲವನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾವುದು ಕೂಡ ಒಂದೇ ಸೈಡ್ ಉಳ್ಕೊಳ್ಬಾರ್ದು. ಹಾಗೆ ಬೇಕು ಅಂತ ಅನ್ಸಿದ್ರೆ ಸೋಯಾ ಸಾಸ್ನ ನೀವು ಹಾಕ್ಕೊಳ್ಬೋದು, ಹಾಕ್ಕೊಳ್ದೇನೂ ಇರ್ಬೋದು. ಇದೊಂದು ಆಪ್ಷನಲ್ ಐಟಮ್ ಆಗಿದೆ ಫ್ರೈಡ್ ರೈಸ್ಗೆ. ಹಾಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಪುನಃ ಈಗ ನಾನು ಫ್ರೈಡ್ ರೈಸ್ನ ಒಂದ್ಸರಿ ನೀಟಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ರೆಡಿ ಟು ಸರ್ವ್. ನೀವು ಈ ರೆಸಿಪಿ ಟ್ರೈ ಮಾಡಿ ರಿವ್ಯೂ ಹೇಳಿ. ಥ್ಯಾಂಕ್ ಯು.